ಬೆಳಗಾವಿ ನಗರದ ಕನಬರಗಿ ಕೈಗಾರಿಕಾ ವಲಯದಲ್ಲಿ ಈ ಸ್ವತ್ತು ಆಸ್ತಿ ಉತ್ತಾರ ನೀಡಬೇಕು ಎಂದು ಆಗ್ರಹಿಸಿ ಕೆಐಡಿಬಿ ಅಸೋಸಿಯೇಷನ್ ಸಂಘಟನೆ ಸೋಮವಾರ ಪ್ರತಿಭಟನೆ ನಡೆಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಹಲವು ಮಹಾನಗರ ಪಾಲಿಕೆ ಹಾಗೂ ನಗರಸಭಾ ವ್ಯಾಪ್ತಿಗಳಲ್ಲಿ ಈಗಾಗಲೇ ಈ ಸ್ವತ್ತು ಆಸ್ತಿ ಉತ್ತಾರ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಆದರೆ ಬೆಳಗಾವಿ ನಗರದ ವ್ಯಾಪ್ತಿಗೆ ಸೇರಿರುವ ಕೆಐಡಿಬಿ ಕನಬರಗಿ ಕೈಗಾರಿಕಾ ವಲಯದಲ್ಲಿ ಮಾತ್ರ ಈ ಸ್ವತ್ತು ಆಸ್ತಿ ಉತ್ತಾರ ನೀಡಲಾಗುತ್ತಿಲ್ಲ ಎಂದು ಸಂಘಟನೆಯ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಹಲವಾರು ಬಾರಿ ಬೆಳಗಾವಿಯ ಮಹಾನಗರ ಪಾಲಿಕೆಗೆ ಲಿಖಿತ ಹಾಗೂ ಮೌಖಿಕವಾಗಿ ಮನವಿ ಸಲ್ಲಿಸಿದ್ರೂ ಸಹ ಇಲ್ಲಿಯವರೆಗೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ದೂರಿದರು. ಈ ಸ್ವತ್ತು ಆಸ್ತಿ ಉತ್ತಾರಿಲ್ಲದ ಕಾರಣ ಕೈಗಾರಿಕಾ ವಲಯದಲ್ಲಿರುವ ಉದ್ಯಮಿಗಳಿಗೆ ಸಾಲ, ಬ್ಯಾಂಕ್ ವ್ಯವಹಾರ, ಪರವಾನಗಿ ನವೀಕರಣ, ಆಸ್ತಿ ದಾಖಲೆಗಳ ನವೀಕರಣ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ದೂರಿದ್ದಾರೆ. ಕೈಗಾರಿಕಾ ವಲಯವು ಬೆಳಗಾವಿ ನಗರದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಪಾತ್ರ ವಹಿಸುತ್ತಿದೆ. ಆದರೂ ಉದ್ಯಮಿಗಳ ಸಮಸ್ಯೆಗಳಿಗೆ ಸ್ಪಂದಿಸದಿರುವುದು ಪಾಲಿಕೆ ಆಡಳಿತದ ನಿರ್ಲಕ್ಷ್ಯತನವನ್ನು ತೋರಿಸುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟ ಆದೇಶ ಹೊರಡಿಸಿ ಕನಬರಗಿ ಕೈಗಾರಿಕಾ ವಲಯದಲ್ಲೂ ಈ ಸ್ವತ್ತು ಆಸ್ತಿ ಉತ್ತಾರ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಮುಖ್ತಾರ್ ಹುಸೇನ್ ಪಠಾಣ್, ಭುವನೇಶ್ವರಿ ದೇಸಾಯಿ, ಸುರೇಶ್ ಯಾದವ್ ಸೇರಿದಂತೆ ಕೆಐಡಿಬಿ ಅಸೋಸಿಯೇಷನ್ನ ಹಲವು ಪದಾಧಿಕಾರಿಗಳು ಹಾಗೂ ಕೈಗಾರಿಕಾ ಉದ್ಯಮಿಗಳು ಉಪಸ್ಥಿತರಿದ್ದರು. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಗೆ ನಮ್ಮ ಕನಬರಗಿ ಇಂಡಸ್ಟ್ರಿಯಲ್ ಏರಿಯಾ ವತಿಯಿಂದ ಅಲ್ಲಿ ಕೆಐಡಿಬಿ ಈ ವತಿಯಿಂದ ನಾವೆಲ್ಲರೂ ಸಹ ನಮ್ಮ ಉದ್ಯಮಿಗಳು ಎಲ್ಲರೂ ಸೇರಿ ನಾವು ಇಲ್ಲಿ ಒಂದು ಮನವಿಯನ್ನು ಬಹಳ ದಿವಸ ಕೊಡ್ಕೋತ ಬಂದಿದ್ವಿ. ಒಂದು ಈ ಸ್ವತ್ತು ಆಸ್ತಿ ಉತ್ತಾರ ಸಲುವಾಗಿ ನಾವು ಇವತ್ತೆಲ್ಲರೂ ಮಹಾಪೌರರಿಗೆ ಮತ್ತು ಆಯುಕ್ತರಿಗೆ ಭೇಟಿ ಆಗಬೇಕಂತ ಬಂದು ಎಲ್ಲರಿಗೂ ಮನವಿ ಮಾಡಕ್ ಬಂದಿದ್ವಿ. ಮತ್ತೊಂದ್ ಸರ್ತಿ ನಮಗೇನಾಗ್ತಾ ಇದೆ, ಕಳೆದ ಸಾಕಷ್ಟು ವರ್ಷ, ಈಗ ಒಂದೆರಡು ವರ್ಷಗಳಿಂದ ನಮಗೇನು ಈ ಆಸ್ತಿ ಏನು ಪ್ರಾರಂಭ ಆಗಿದೆ ಅವತ್ತಿನಿಂದ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಈ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಏರಿಯಾ ಪ್ಲಾಟ್ಗಳಿಗೆ. ಆದ್ರೆ ನಮ್ಮ ಬೆಳಗಾವಿ ಮಾತ್ರ ಕೊಡ್ತಾ ಇದ್ದಿದ್ದಿಲ್ಲ. ಆದ್ರೆ ನಾವು ಯಾಕೆ ಅಂತ ಇಷ್ಟು ದಿವಸ ಡಿ ಸಿ ಅವ್ರಿಗೆ ಮನವಿ ಕೊಟ್ಟು ಎಲ್ಲರಿಗೂ ಮನವಿ ಕೊಡ್ತಾ ಬಂದಿದ್ವಿ. ಆದ್ರೆ ಅದ್ರೊಳಗಡೆ ಏನಾಗ್ತಾ ಇದೆ, ಈಗ ಅವರು ಕಾರ್ಪೊರೇಷನ್ ಹೇಳ್ತಾ ಇದಾರೆ, ಕಾರ್ಪೊರೇಷನ್ ದವರು ಅವ್ರ ಮೇಲೆ ಹೇಳ್ತಾ ಇದಾರೆ, ಬರೀ ಏನ್ ಹಿಡಿದಿತ್ತು. ಯಾಕಂದ್ರೆ ನಮಗೆ ಏನಾಗ್ತಾ ಇದೆ, ಉದ್ಯಮವನ್ನು ಬೆಳೆಸಬೇಕು ಅಂತಂದ್ರೆ ಉದ್ಯಮ ಬೆಳೆಸಕ್ಕೆ ನಾವು ಲೋನ್ ತಗೋಬೇಕಾಗತ್ತ. ಒಂದೇನೋ ಇಂಡಸ್ಟ್ರಿ ಮಷಿನ್ ಅದು ಹಾಕ್ಬೇಕಂತಂದ್ರೆ ಲೋನ್ ತಗೋಬೇಕು. ಆ ಲೋನ್ ತಗೋಬೇಕು ಅಂತಂದ್ರೆ ಅಲ್ಲಿ ಹೋದ ತಕ್ಷಣ ಬ್ಯಾಂಕ್ನವರು ಈ ಆಸ್ತಿ ಉತ್ತಾರ ಕೇಳ್ತಾರ. ಈ ಆಸ್ತಿ ಉತ್ತಾರ ಕೇಳಕ್ ಇಲ್ಲಿ ಬಂದ್ರೆ ಇವ್ರು ಕೊಡ್ತಾ ಇಲ್ಲ. ಹಿಂಗಾಗಿ ಉದ್ಯಮ ಕುಂಠಿತ ಆಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಸಹ ಸೇರಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಂತ ಸುರೇಶ್ ಯಾದವ್ ಅವರಾಗ್ಲಿ, ಆಮೇಲೆ ಎಲ್ಲರೂ ನಮ್ಮ ಸಂಘಟನೆಗಳು ಎಲ್ಲರೂ ಸೇರಿ ನಾವೆಲ್ಲರೂ ಮನವಿ ಮಾಡಕ್ ಬಂದಿದ್ವಿ. ಮನವಿ ಮಾಡಿ ಹೇಳಿದ್ವಿ, ಇವತ್ತಿನ ಮೀಟಿಂಗ್ ಮೀಟಿಂಗ್ ಒಳಗೂ ತಗೊಂತ ಹೇಳಿದ್ವಿ. ಮತ್ತೊಂದು ಅಂತಂದ್ರೆ ವಿಶೇಷವಾಗಿ ಈ ಆಸ್ತಿ ಕೊಡೋದ್ರ ಬಗ್ಗೆ ಆಲ್ರೆಡಿ ಈಗ ನಮ್ಗೆ ಎಲ್ಲರಿಗೂ ಕೊಡಾಗತ್ತಿಲ್ಲ. ಆದ್ರೆ ಸ್ಪೆಷಲ್ ಆಗಿ ಇಲ್ಲೇ ಮತ್ತೆ ಕಂಗ್ರಾಳಿಯ ಪ್ಲಾಟ್ ಗಳಿಗೆ ಕೊಡಲಾಗಿದೆ. ಅದನ್ನ ನಾವು ಪ್ರೂಫ್ ನಲ್ಲಿ ಕೊಟ್ಟಿದೀವಿ. ಈಗ ಅದಕ್ಕಾಗಿ ಅವರು ಅದನ್ನ ಮೀಟಿಂಗ್ ತೋತೀನಿ ಅಂತ ಹೇಳಿದಾರೆ. ನಮಗೆ ಆದಷ್ಟು ಬೇಗನೆ ಈ ಆಸ್ತಿಯನ್ನು ಕೊಡಬೇಕು, ಇಲ್ಲಕಂದ್ರೆ ಇನ್ನು ಮುಂದೆ ಮತ್ತೆ ನಾವು ಬೇರೆ ರೀತಿಯಾಗಿ ಪ್ರತಿಭಟನೆ ಮಾಡ್ಬೇಕಾಗತ್ತ ಅಂತ ಹೇಳ್ಬೇಕಾಗತ್ತ. ಯಾಕಂತಂದ್ರೆ ಆಲ್ರೆಡಿ ಈ ಆಸ್ತಿಯ ಒಂದು ಬಂದದ್ದು ಅಂತಂದ್ರೆ ಈ ಸ್ವತ್ತು ಉತ್ತಾವರಣ ಇದ್ರೊಳಗಡೆ ಈಗ ಕೆಐಡಿಬಿಯ ಒಂದು ಪ್ಲಾಟ್ ಸ್ವತ್ತಿನ ಸಂಖ್ಯೆ 55A528/7A ಇದು ಈ ಆಸ್ತಿಯನ್ನು ಇದನ್ನ ಕೊಡಲಾಗಿದೆ. ಮತ್ತೆ ಇದರ ಜೊತೆಗೆ ಇನ್ನು ಮಾನ್ಯ ಶಾಸಕರ ಒಂದು ಇದನ್ನು ಸಹ ಇದರಲ್ಲಿ ಇರುವಂತಹ ಸಹ ಒಂದು ಆಸ್ತಿಯನ್ನು ಸಹ ಅವರು ಈ ಆಸ್ತಿಯನ್ನು ಕೊಡಲಾಗಿದೆ. ಅಂದ್ರೆ ಶಾಸಕರಿಗೆ ಮತ್ತು ಆಮೇಲೆ ಬೇರೆ ಜನಪ್ರತಿನಿಧಿ ಬೇರೆ ಐತಂತಂದ್ರೆ ಜನಸಾಮಾನ್ಯರ ಗತಿ ಏನು ಅಂತೇಳಿ ನಮಗಿದನು. ಅದ್ರ ಸಂಬಂಧ ನಾವೆಲ್ಲರೂ ಸಹ ಸೇರಿ ಆಯುಕ್ತರಿಗೆ ಮತ್ತು ಮಹಾಪೌರರಿಗೆ ಎಲ್ಲರಿಗೂ ಸಹ ವಿನಂತಿ ಮಾಡ್ಕೊಂಡ್ವಿ. ನಾವು ಶಾಸಕರಿಗೂ ಸಾಕಷ್ಟು ಸಲ ಹೋಗಿ ವಿನಂತಿ ಮಾಡ್ಕೊಂಡ್ವಿ, ನಮ್ಗೆಲ್ಲರಿಗೂ ಈ ಆಸ್ತಿ ಮಾಡಿಸ್ಕೊಡ್ರಿ ಅಂತೇಳಿ. ಅದಕ್ಕಾಗಿ ಅವ್ರು ಆಗಿದ್ದಂದ್ರ ಶುಭಾರಂಭ ಒಳ್ಳೇದಾಗತ್ತ, ನಮ್ಮೆಲ್ಲರಿಗೂ ಅದನ್ನ ಮಾಡಿಸ್ಕೊಡ್ರಿ ಆ ಬೇಸ್ ಮೇಲೆ ಅಂತೇಳಿ ನಾವು ಕೇಳ್ತಾ ಇದೀವಿ. ಕೃಷ್ಣ, KMM ನ್ಯೂಸ್, ಬೆಳಗಾವಿ.